ಆಪರೇಷನ್ ಸಿಂಧೂರ ಮೂಲಕ ಉಗ್ರರ ತಾಣಗಳನ್ನು ಟಾರ್ಗೆಟ್ ಮಾಡಿ 9 ನೆಲೆಗಳನ್ನು ಉಡಿಸ್ ಮಾಡಿದ್ದಾಗಿದೆ. ಆದ್ರೀಗ ಪಾಕ್ ಮೇಲೆ ಆಪರೇಷನ್ ಸಿಂಧೂರ 2.0 ನಡೆಯುತ್ತಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿದೆ. ಕಾರಣ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಆ ಬೆಳವಣಿಗೆಗಳು ಆಪರೇಷನ್ ಸಿಂಧೂರ 2.0 ನಡೆಸಬಹುದು ಅನ್ನುವಂಥ ಸುಳಿವನ್ನ ಕೊಡ್ತಾ ಇವೆ. ಭಾರತ ದಾಳಿ ಮಾಡಿದ ಮೇಲೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗ್ತಾನೆ ಇದೆ ಪಾಕಿಸ್ತಾನದ ಕಡೆಯಿಂದ. ಹಾಗಾಗಿ ಮತ್ತೆ ಆಪರೇಷನ್ ಸಿಂಧೂರ 2.0 ಆಗುವಂತ ಸಾಧ್ಯತೆ ಇದೆ. ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸೋದಕ್ಕೆ ಮುಂದಾಯ್ತಾ ಹಾಗಾದ್ರೆ ಕೇಂದ್ರ? ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುತ್ತೆ. ದೆಹಲಿಯಲ್ಲಿ ನಡೆಯುವಂತಹ ಮಹತ್ವದ ಸರ್ವಪಕ್ಷ ಸಭೆ ಇದು. ಆಪರೇಷನ್ ಸಿಂಧೂರ್ನಲ್ಲಿ ಏನಾಯ್ತು, ಪಾಕಿಸ್ತಾನ ಮತ್ತೆ ದಾಳಿ ಮಾಡಿದ್ರೆ ಏನ್ ಮಾಡಬೇಕು, ಯಾವ ರೀತಿಯಾಗಿ ಆಪರೇಷನ್ ಸಿಂಧೂರ ನಡೀತು, ಮತ್ತೆ ಅವರೇನಾದ್ರೂ ಪಾಕಿಸ್ತಾನದಿಂದ ಅಟ್ಯಾಕ್ ಆಯಿತು ಅಂದ್ರೆ ನಾವೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಜನರ ರಕ್ಷಣೆ ಕುರಿತು ಮೀಟಿಂಗ್ನಲ್ಲಿ ನಾಯಕರು ಚರ್ಚೆಯನ್ನ ಮಾಡ್ತಾರೆ. ಈ ಒಂದು ಸಭೆ ಏನಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಅಂದ್ರೆ ಆಲ್ ಪಾರ್ಟಿ ಮೀಟಿಂಗ್ ಇದು. ಎಲ್ಲಾ ಪಕ್ಷದವರು ಕೂಡ ಇರ್ತಾರೆ. ಆಯಾ ನಾಯಕರ ಸಲಹೆಗಳನ್ನು ಕೂಡ ಪಡೆದುಕೊಳ್ಳಲಾಗುತ್ತೆ. ಏನ್ ಮಾಡಬಹುದು, ಏನ್ ಕತೆ ಅಂತ. ಕೊನೆಯದಾಗಿ ಏನ್ ಡಿಸಿಷನ್ ತೆಗೆದುಕೊಳ್ತಾರೆ ಅನ್ನೋದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಯಾಕೆಂದ್ರೆ ಈಗ ಆಪರೇಷನ್ ಸಿಂಧೂರದಿಂದಾಗಿ ಉಗ್ರರ 9 ನೆಲೆಗಳು ಉಡಿಸಾಗಿದ್ದಾವೆ. 80ಕ್ಕೂ 90ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ. ಈಗಾಗಲೇ ಪಾಕಿಸ್ತಾನದಲ್ಲಿ ಒಂದು ಭಯ ಇದೆ ಈ ರೀತಿ ಒಂದು ಉಗ್ರರ ಮೇಲೆ ಆದಂಥ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ. ಹಾಗಿದ್ರೂ ಕೂಡ ಪದೇ ಪದೇ ಕದನ ವಿರಾಮವನ್ನ ಪಾಕಿಸ್ತಾನ ಉಲ್ಲಂಘನೆ ಮಾಡ್ತಾನೆ ಇದೆ. ಹಾಗಾಗಿ ಮುಂದೇನ್ ಮಾಡಬೇಕಾಗುತ್ತೆ, ಇದೇ ರೀತಿಯಾಗಿ ಇವರು ಬೆದರಿಕೆ ಹಾಕೋದು ಅಥವಾ ಉಗ್ರರಿಗೆ ರಕ್ಷಣೆ ಕೊಡೋದಿರ್ಬೋದು, ಮತ್ತೆ ದಾಳಿ ಮಾಡ್ತೀವಿ ಅಂತೇಳಿ ಅದಕ್ಕೆ ಪ್ರಿಪ್ರೇಷನ್ ಪಡ್ಕೊಳ್ಳೋದಿರ್ಬೋದು, ಮತ್ತೆ ಒಂದಷ್ಟು ರಾಷ್ಟ್ರಗಳು ಟರ್ಕಿ ಚೀನಾದಿಂದ ಸಹಾಯ ಪಡ್ಕೊಳ್ಳೋದು ಇಂಥದ್ದು ನಡೀತಾನೆ ಇದೆ. ಹಾಗಾಗಿ ಏನು ಮಾಡಬೇಕು ಅಂತ ಈಗ ಮುಂಜಾಗ್ರತಾ ಕ್ರಮವಾಗಿ 20 ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಈ ಬೆಳವಣಿಗೆ ಕೂಡ ಆಪರೇಷನ್ ಸಿಂಧೂರ 2.0 ನಡಿಬಹುದಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹುಟ್ಟಾಕಿದೆ. ಪಾಕಿಸ್ತಾನ ಪ್ರತಿ ದಾಳಿ ನಡೆಸುವಂಥ ಭೀತಿಯಲ್ಲಿ ಈ ರೀತಿಯಾಗಿ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ.